ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದ ಆರೋಪದ ಮೇಲೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡರನ್ನ ಬೆಂಗಳೂರಿನ ಬ್ಯಾಡರಹಳ್ಳಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿ 4 ದಿನ ಕಸ್ಟಡಿಗೆ ಪಡೆದಿದ್ದಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಾನೇನು ತಪ್ಪೆಸಗಿಲ್ಲ, ಕಾನೂನು ಪ್ರಕಾರ ಎಲ್ಲವನ್ನ ಫೇಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಮಗುವನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಉತ್ತರ ಕರ್ನಾಟಕದ 8 ವರ್ಷದ ಬಾಲಕಿಯನ್ನ ದತ್ತು ಪಡೆದಿದ್ದೀನಿ ಅಂತ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ರು. ಫ್ಲಾಶ್ ಬ್ಯಾಕ್ ಕರ್ಕೊಂಡ್ಬಂದು ಜಸ್ಟ್ ನಮ್ಮನೇಲಿ ಇನ್ನ 15 ದಿನನೂ ಆಗಿಲ್ಲ ಗುರು. ನಂತರ ಈ ವಿಚಾರ ಬೆಳಕಿಗೆ ಬಂತು. ಏನಿದು ಗೋಚಲದ ಆ ಮಗುನ್ ಕಾನೂನು ಬಾಹಿರವಾಗಿ ತಗೊಂಡಿದ್ರೆ ದತ್ತು ಪಡ್ಕೊಂಡಿದ್ರೆ ಏನ್ ಸಮಸ್ಯೆ ಇರ್ತಿರ್ಲಿಲ್ಲ. ದತ್ತುವನ್ನ ಕಾನೂನು ಪ್ರಕಾರನೇ ಪಡಿಬೇಕು. ಮನೆ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳ್ಕೊಳ್ತಿರ್ತಾರೆ ಸರ್. ಏಯ್ ಅದೇಂಗ್ರಿ ಆಗತ್ತೆ, ಬೈಕ್ ಬಂದಂಗೆಲ್ಲ ಮಾತಾಡಬಾರ್ದು. ರೀಲ್ಸ್ ಮಾಡಕ್ ಬರುತ್ತೆ, ನಿಯಮ ಗೊತ್ತಿಲ್ವಾ? ಇಷ್ಟೆಲ್ಲ ರೀಲ್ಸ್ ಮಾಡಕ್ ಬರುತ್ತೆ, ನಿಯಮ ಗೊತ್ತಿಲ್ವಾ? ಇಷ್ಟೆಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ ಇಷ್ಟ ಬಂದಂಗೆಲ್ಲ ಯಾರ್ದೋ ಮನೆಗೆ ಹೋಗ್ಬಿಟ್ಟು ನಿಮ್ಮ ಮಗು ನಾನು ನೋಡ್ಕೊತೀನಿ ಬನ್ನಿ ಅಂತ ಎತ್ತಾಕೊಂಡ್ಬಿಡಕ್ಕಾಗಲ್ಲ. ಹಳೇ ಫಿಲಮ್ ಅಲ್ಲಿ ಇನ್ನೇನು ಎಂಡಿಗೆ ಬಂದಾಗ ನೀ ನನ್ನ ದತ್ತು ಪುತ್ರ ಕಣೋ ಅಂತಂದಂಗ ಅಲ್ಲ. ಅದೀಗ ಮಗುಗೂ ಗೊತ್ತಾಗ್ಬೇಕು ನಾನು ದತ್ತು ಅನ್ನೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೆಣ್ಮಗು ಕಟ್ ಮಾಡಿ ಅಂದಾಗೆ ನಿಮ್ಮನ್ನು ಹುಟ್ಟಿಸ್ತರು. ನಾನು ಕಾನೂನು ಮೇಡಮ್ ಏನ್ ಹೇಳ್ತೀರಾ ಮೇಡಮ್? ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಲೀಗಲ್ ಆಗಿ ಎನ್ಕ್ವೈರಿ ನಡೀತಾ ಇದೆ. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಮಾಡ್ತಿದ್ದೀನಿ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಹುಡುಗಿನ ರಕ್ಷಣೆ ಮಾಡಕ್ಕೆ ಅಂತ ನಾನು ಕರ್ಕೊಂಡ್ ಬಂದಿದ್ದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸ್ಟಿಲ್ ಅವಳು ಸೇಫ್ ಆಗಿದ್ದಾಳೆ, ಆರಾಮಾಗಿದ್ದಾಳೆ, ಗುಡ್. ಆ ರಭಸಕ್ಕೆ, ಆ ಫೋರ್ಸ್ಗೆ ಆ ಹುಡುಗ ಸತ್ ಹೋಗ್ಬಿಟ್ಟಿದ್ದಾನಂತೆ. ಡಿಸಿಪಿ ಗಿರೀಶ್ ನೇತೃತ್ವದ ತಂಡದಿಂದ ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಸೋಷಿಯಲ್ ಮೀಡಿಯಾಲ್ ಸದ್ದು ಮಾಡಕ್ ಹೋಗಿ ಅದ್ಯಾರ ಡ್ರೋನ್ ಪ್ರತಾಪ್ ಅಂತ ಏನ ವ್ಯಕ್ತಿಗೆ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ಈತ ತರಲೆ ಮಾಡ್ಕೊಳ್ಳೋದೆ ದುರಭ್ಯಾಸನ ಅಭ್ಯಾಸನ? ನೋಡ್ಬೋದು ಫುಲ್ ಬಾಂಬ್ ಬ್ಲಾಸ್ಟ್. ಮತ್ತೆ ಅದ್ಯಾವ್ಯಾವ್ದು ಶೋಗಳಲ್ಲಿ ಬರೀ ಈ ತರ ತರಲೆ, ಕಾಂಟ್ರವರ್ಸಿ, ಕಾನೂನಿಗೆ ವಿರುದ್ಧವಾಗಿದ್ದನ್ನ ಮಾಡೋಂಥವ್ರನ್ನೇ ಕರೆದು ಒಳಗಾಕತ್ತಾರಲ್ಲ ಯಾಕವರು? ಅದ್ಯಾವ್ದೋ ಶೋನವರು ಅದನ್ನೇ ಕಾಯ್ತಿರ್ತಾರೋ ಹೆಂಗವ್ರು? ನಾಳೆ ಹಂಗೆ ಆದ್ರೆ ದಾವೂದ್ ಇಬ್ರಾಹಿಂನು ಕರ್ಸ್ಕೊಂಡ್ಬಿಡ್ತಾರ ಏನೋ? ಸರಿ, ವಿವಾದ ಎಳ್ಕೊಂಡಿದ್ದಾರೆ. ಪ್ರಯೋಗದ ಹೆಸರಿನಲ್ಲಿ ಕೃಷಿ ಹೊಂಡದ ನೀರಿನಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ಸೋಡಿಯಂ ಮೆಟಲ್ ಅನ್ನ ನೀರಿಗೆ ಎಸ್ತಿದ್ದಾರೆ. ಅದು ರಾಸಾಯನಿಕ ಪ್ರಕ್ರಿಯೆಯಾಗಿ ಸ್ಫೋಟ ಆಗಿದೆ. ವೈರಲ್ಲು ವಿಡಿಯೋ. ಈಗ ಮಧುಗಿರಿ ಪೊಲೀಸ್ನವರು ಬಾ ಅಣ್ಣ ನಮ್ಮ ಹತ್ರ ಇರು ಸ್ವಲ್ಪ ಹೊತ್ತು ಅಂತ ಕರ್ಕೊಂಡೋಗಿದಾರಂತೆ.